ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, RCB ತಂಡದಲ್ಲಿ ಯಾವ್ಯಾವ ಪ್ಲೇಯರ್ಸ್ ಇದ್ದಾರೆ, ಗೆಲುವಿನ ಟೀಮ್ ನ ತಗೊಂಡಿದಾರ ಇಲ್ವಾ ಅಂತ ಇವತ್ತು ನಾವು ಮಾತಾಡ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಬಿಡ್ಡಿಂಗ್ ಅಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ತಗೊಂಡಿದ್ದಾರೆ. ಆದ್ರೆ ಪ್ರತಿ ಸಲ ನಡೆದಂತೆ ಏನೋ ಡೆತ್ ಬೌಲಿಂಗ್ ಮತ್ತೆ ಎಲ್ಲೋ ಸ್ವಲ್ಪ ಮೈನಸ್ ಇದೆಯೇನೋ ಅಂತ ಅನಿಸ್ತು. ಆದ್ರೂ ಅದ್ರ ಬಗ್ಗೆ ಫಸ್ಟ್ ಮೈನಸ್ ಮಾತಾಡೋದು ಬೇಡ, ಪ್ಲಸ್ ಏನಂತ ಮಾತಾಡ್ಕೊಳ್ಳೋಣ. ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಲೈನಪ್ ಅಂತ ಬಂದ್ರೆ ಟಾಪ್ ಆರ್ಡರ್ ಅಲ್ಲಿ ರಜತ್ ಪಟಿದಾರ್, ಆಮೇಲೆ ದೇವದತ್ ಪಡಿಕಲ್. ವಿರಾಟ್ ಕೊಹ್ಲಿ ಅವ್ರು ಯಾವುದೇ ಕಾರಣಕ್ಕೂ ಓಪನರ್ ಬರಬಾರ್ದು. ಖಂಡಿತವಾಗ್ಲೂ ಅವ್ರು ಓಪನರ್ ಬಂದ್ರೆ ಅದು ಎಲ್ಲೋ ಟೀಮ್ಗೆ ಅಷ್ಟು ಇದಾಗ್ತಾ ಇಲ್ಲ. ಯಾಕಂದ್ರೆ ಸಚಿನ್ಗೆ ವರ್ಲ್ಡ್ ಕಪ್ ಕೊಟ್ಟಿದ್ದು ಎಷ್ಟು ಒಂದು 2011 ಅಲ್ಲಿ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರಿಗೆ RCB ತಂಡದಿಂದ IPL ಕಪ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸರ್ತಿ. ಯಾಕಂದ್ರೆ ಅವರು ನೆಕ್ಸ್ಟ್ ಇಯರ್ ಆಡ್ತಾರ ಇಲ್ವಾ, ಏನಾಗುತ್ತೆ ಅದು ಗೊತ್ತಿಲ್ಲ. ನಮ್ಮ RCB ನಲ್ಲಿ ಇರ್ಬೇಕು ಅವರು. ಹಾಗಾಗಿ ಅವ್ರು ಆಡ್ತಾರ ಇಲ್ಲ ಅನ್ನೋದು ಕೂಡ ಡೌಟ್ ಇದೆ ಇಲ್ಲಿ. ಸೊ ಆ ರೀತಿ ಇರೋದ್ರಿಂದ ಈ ಸೀಸನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿರಾಟ್ ಕೊಹ್ಲಿ ಅವರು RCB ಕಪ್ ಎತ್ತೋದಕ್ಕೆ ಆಗ್ಲಿ, ನಿಮಗೆ ಆಗ್ಲಿ, ನನಗೆ ಆಗ್ಲಿ, ಅದೊಂದು ಇಂಪಾರ್ಟೆಂಟ್ ಪಾರ್ಟ್. ಟಾಪ್ ಆರ್ಡರ್ ಅಲ್ಲಿ ಫಿಲಿಪ್ ಸಾಲ್ಟ್ ನ ತಗೊಂಡಿದ್ದಾರೆ. 11.5 ಕೋಟಿ ಕೊಟ್ಟು ಫಿಲಿಪ್ ಸಾಲ್ಟ್ ನ ತಗೊಂಡಿದ್ದಾರೆ. ಸೊ ಇಂಗ್ಲೆಂಡ್ ಕ್ಯಾಪ್ಟನ್ ಆಗಿರೋ ಈತನು ಓಪನರ್ ಆಗಿ ಕಣಕ್ಕಿಳಿಬೇಕು. ಅವ್ರ ಜೊತೆಗೆ ದೇವದತ್ ಪಡಿಕಲ್ ಆಗ್ಲಿ, ರಜತ್ ಪಟಿದಾರ್ ಆಗ್ಲಿ ಓಪನರ್ ಆಗಿ ಬರ್ಬೇಕೇ ಹೊರತು ವಿರಾಟ್ ಕೊಹ್ಲಿ ಅವ್ರು ಯಾವುದೇ ಕಾರಣಕ್ಕೆ ಬರಬಾರ್ದು. ವಿರಾಟ್ ಕೊಹ್ಲಿ ಅವ್ರು ಯಾವತ್ತಿದ್ರು ಕೂಡ ಒನ್ ಡೌನ್ ಅಲ್ಲೇ ಬರ್ಬೇಕು. ಅದು ಅವ್ರಿಗೆ ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ ಅದು ಅಷ್ಟಕ್ಕಷ್ಟೇ ಇರುತ್ತೆ. ಆಮೇಲೆ ಮಿಡಿಲ್ ಆರ್ಡರ್ ಅಂತ ನೋಡಿದ್ರೆ, ನಾವು ಒನ್ ಡೌನ್ ವಿರಾಟ್ ಕೊಹ್ಲಿ ಬಂದ್ರೆ ಮಿಡಿಲ್ ಆರ್ಡರ್ ಅಂತ ನೋಡಿದ್ರೆ ಇಂಗ್ಲೆಂಡ್ ಆಲ್ರೌಂಡರ್ ಜೇಕಬ್ ಬೆಥೆಲ್ ಅವ್ರನ್ನ ತಗೊಂಡಿದ್ದಾರೆ. ಅವರು ಒಳ್ಳೆ ಬ್ಯಾಟಿಂಗ್ ಸಖತ್ತಾಗಿ ಆಡ್ತಾರೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಮ್ಗೆ. ಸೊ ಅವ್ರನ್ನ ತಗೊಬೇಕು. ಆಮೇಲೆ ಲಿವಿಂಗ್ ಸ್ಟೋನ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಇಲ್ಲಿ. ಸೊ ಅವ್ರನ್ನು ಕೂಡ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಳ್ಳೋದು ಇರುತ್ತೆ. ಅದೇ ರೀತಿ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಿದ್ರೆ ಟೀಮ್ ಡೇವಿಡ್ ಸಹ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ಟೀಮ್ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್ನ ತಗೊಂಡ್ರು ಕೂಡ ಅವ್ರ ಜೊತೆಯಲ್ಲಿ ಒಬ್ಬ ವಿದೇಶಿ ಆಟಗಾರ ಕಂಪಲ್ಸರಿ ಆಡ್ಲೇಬೇಕು. ಜೋಶ್ ಹೇಸಲ್ವುಡ್ ಇಂಪಾರ್ಟೆಂಟ್ ಅವರು ಅಂತೂ ಇದೆ. ಇಲ್ಲಿ ಬೌಲಿಂಗ್ ಲೈನಪ್ ಅಂತ ಬಂದ್ರೆ ಡೆತ್ ಮೈನಸ್ ಆಗ್ತಾ ಇದೆ. ಬ್ಯಾಟಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಇದೆ ನೋಡಿ. ಮಿಚಿಲ್ ಓಪನರ್ ಅಂತ ಬಂದ್ರೆ ಫಿಲ್ ಸಾಲ್ಟ್, ದೇವದತ್ ಪಡಿಕಲ್ ಬಂದ್ರೆ, ಆಮೇಲೆ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ ಅವರು, ಆಮೇಲೆ ಆಲ್ರೌಂಡರ್ಗಳಾಗಿ ರೆಮರ್ ಶಿಫರ್ಡ್, ಅವರು ವೆಸ್ಟ್ ಇಂಡೀಸ್ ಪ್ಲೇಯರ್, ಒಳ್ಳೆ ಆಲ್ರೌಂಡರ್. ಅದಾದ್ಮೇಲೆ ಲಿವಿಂಗ್ ಸ್ಟೋನ್ ಅವರು ಕೂಡ ಇದ್ದಾರೆ. ಹಾಗಾಗಿ ಸ್ಪಿನ್ ಅಲ್ಲೂ ಕೂಡ ಆಲ್ರೌಂಡರ್ ಇದ್ದಾರೆ. ಕೃಣಾಲ್ ಪಾಂಡೆ ಅವರು ನಮ್ಮ ತಂಡದಲ್ಲಿ ಆಲ್ರೆಡಿ ಇದ್ದಾರೆ. ಸೊ ಅದೊಂದು ಇಲ್ಲಿ ಸ್ಟ್ರಾಂಗ್ ಪಾಯಿಂಟ್ ಸ್ನೇಹಿತರೆ. ಅದಾದ್ಮೇಲೆ ಬೌಲಿಂಗ್ ಇಲ್ಲಿ ನನಗೆ ಯಾರು ಆಡಿಸ್ತಾರೆ ಅಂತ, ಯಾಕಂದ್ರೆ ಫಿಲಿಪ್ ಸಾಲ್ಟ್ ಒಂದಾಯ್ತು, ವಿದೇಶಿ ಆಟಗಾರ 4 ಜನ ಆಡಿಸ್ಬೇಕು. ಫಿಲಿಪ್ ಸಾಲ್ಟ್ ಒಂದಾಯ್ತು, ಆಮೇಲೆ ಜೇಕಬ್ ಬೆಥೆಲ್ ಆಲ್ರೌಂಡರ್ ಅವ್ರನ್ನ ತಗೊಂಡ್ರೆ, ಲಿವಿಂಗ್ಸ್ಟೋನ್ ತಗೊಂಡ್ರೆ ಬೌಲಿಂಗ್ ಅಲ್ಲಿ ಯಾರನ್ನ ಆಡಿಸ್ತಾರೆ? ಜೋಶ್ ಹೇಸಲ್ವುಡ್ ಆಡಿಸ್ತಾರ ಇಲ್ವಾ? ನುವಂತ್ ಶರಾ ಅಷ್ಟು ಡೌಟ್. ಲುಂಗಿ ಎಂಗಿಡಿ ಅವ್ರನ್ನು ಸಹ ತಗೊಂಡಿದ್ದಾರೆ. ಒಳ್ಳೆ ಆಪ್ಷನ್ ಇದೆ. ಆದ್ರೆ ಡೆತ್ಗೆ ಇವ್ರನ್ನ ಯಾರನ್ನ ಯೂಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಗೆಲುವಿನ ತಂಡ ಅಂತೂ ಖಂಡಿತವಾಗ್ಲೂ ಇದೆ. ಫೈಟ್ ಕೊಡೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ, ಆಯ್ತಾ? ಬೇರೆ ಟೀಮ್ಗಳಲ್ಲಿ ಈ ಸರ್ತಿ ಬಿಡ್ಡಿಂಗ್ ಅಲ್ಲಿ ಹೈದರಾಬಾದ್ ಒಳ್ಳೆ ತಲೆ ಓಡಿಸಿ ಟೀಮ್ ನ ಬಿಟ್ಟೈತೆ. ಒಂದು ಡೇಂಜರ್ ಟೀಮ್ ಆಗಿ ಹೈದರಾಬಾದ್ ಇದೆ. ಅಂತ ಟೀಮ್ ಕೂಡ ಫೈಟ್ ಕೊಟ್ಟು ಗೆಲ್ಲೋಂತ ಒಂದು ತಾಕತ್ತು RCB ತಂಡಕ್ಕಿದೆ. ನಾನು ಆಮೇಲೆ ನಿಮ್ಮ ಹತ್ರ ಒಂದು ಕ್ವಶನ್ ಏನಂದ್ರೆ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿ ಬರ್ಬೋದಾ ಇಲ್ಲ ಒನ್ ಡೌನ್ ಆಗಿ ಬರ್ಬೇಕಾ? ಯಾವ್ದ್ರಲ್ಲಿ ಬಂದ್ರೆ ಬೆಟ್ರು? ನನ್ನ ಒಪಿನಿಯನ್ ಆದ್ರೆ ವಿರಾಟ್ ಕೊಹ್ಲಿ ಅವರು ಒನ್ ಡೌನ್ ಅಲ್ಲಿ ಬಂದು ರೆಕಾರ್ಡ್ ಮಾಡಿರೋದೇ ಜಾಸ್ತಿ. ಸೊ ಆ ರೀತಿ ಆಡಿದ್ರೆ ಈಗಿತ ನಾವು ಒಳ್ಳೆ ಟೀಮ್ ಅಂತ ತಗೊಂಡಿದೀವಿ. ಜೋಶ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್ ಪ್ಲಸ್ ಆಗ್ತಾರೆ ಬೌಲಿಂಗ್ ಅಲ್ಲಿ. ಆಮೇಲೆ ಯಶ್ ದಯಾಲ್ ಕೂಡ ನಮ್ಮ ತಂಡದಲ್ಲಿದ್ದಾರೆ. ಅವರು ಕೂಡ ಒಳ್ಳೆ ಇದಿದೆ. ಒಳ್ಳೆ ಟೀಮ್ ಅಂತೂ ತಗೊಂಡಿದ್ದಾರೆ. ಯಾವ ರೀತಿ ಆಗುತ್ತೆ ಸ್ನೇಹಿತರೆ ನೀವು ಇದು ಮಾಡಬೇಕು, ಗೆಸ್ ಮಾಡಿ ನನ್ಗೆ ಕಮೆಂಟ್ ಮಾಡಿ ದಯವಿಟ್ಟು ಸ್ನೇಹಿತರೆ. ಸುಮಾರು ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಅದೇ ರೀತಿ ಈ ಟೀಮ್ನ ನಾನು ವಿರಾಟ್ ಕೊಹ್ಲಿ ಅವ್ರ ಕ್ವಶನ್ ಏನು ಕೇಳಿದ್ನೆ ಅದನ್ನ ನೀವು ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿ ಬಂದ್ರೆ ಒಳ್ಳೇದಾ ಅಥವಾ ಒನ್ ಡೌನ್ ಅಲ್ಲಿ ಬಂದ್ರೆ ಒಳ್ಳೇದಾ ಅಂತ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ
ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ. ಮುಂದಿನ ವಿಡಿಯೋ ಮುಂದೆ ಇನ್ನ ಉಳಿದಿದ್ದ 9 ಟೀಮ್ಗಳ ಬಗ್ಗೆ ಕೂಡ ಇದೇ ರೀತಿ ರಿವ್ಯೂ ಇರುತ್ತೆ. ಥ್ಯಾಂಕ್ ಯು.